ನಮಗಿವಾಗ ಒಂದು ನಿಮಿಷ ರೀ. ಹಾಂ ಸ್ವಾಮಿಗಳೇ, ಈಗ ಮೊದಲೆಲ್ಲ ಮತಾಂತರ ಆಗಿದ್ದಾರೆ. ಹಿಂದಿನ ಅಂಬೇಡ್ಕರ್ ಕಾಲದಲ್ಲಾಗಿರ್ಬೋದು, ಇಲ್ಲ ಹಿಂದೂ ಪಾಕಿಸ್ತಾನ ಡಿವೈಡ್ ಆದಾಗ, ವಿಭಜನೆ ಆದಾಗ ಆಗಿರ್ಬೋದು, ಆ ಥರ ಆಗಿದೆ. ಮತಾಂತರದಿಂದ ಮುಂದಿನ ಯುವ ಪೀಳಿಗೆಗೆ ಮತಾಂತರ ಆಗಬಾರ್ದು ಅನ್ನೋದಕ್ಕೆ ಒಂದು ನಿಮ್ಮ ಸಂದೇಶ? ಹಿಂದೂ ಧರ್ಮದಲ್ಲಿ ಜಾತಿ ವ್ಯವಸ್ಥೆ ಇದೆ ಅನ್ನೋ ಕಾರಣಕ್ಕೆ ಮೀಸಲಾತಿ ಕೊಟ್ಟಿದ್ದಾರೆ. ಈಗ ಮೀಸಲಾತಿ ಪ್ರಜ್ಞೆ ನಮ್ಮೆಲ್ಲರಿಗೂ ಬಂದಿದೆ. ಈ ಮೀಸಲಾತಿಯನ್ನು ಸದ್ಬಳಕೆ ಮಾಡಿಕೊಂಡು ನಾವು ಸಮಾಜದಲ್ಲಿ ಮುಂದೆ ಬರಬೇಕನ್ನುವಂಥ ಮಾತುಗಳನ್ನು ನಾನು ಹೇಳ್ತಿದ್ದೀನಿ, ನೀವು ಹೇಳ್ತಿದ್ದೀರಿ. ಇಂಥ ಪ್ರಜ್ಞೆ ಬಂದಿರುವಂಥ ಸಂದರ್ಭದಲ್ಲಿ ಸಿಗುವಂಥ ಸಂವಿಧಾನಬದ್ಧ ಮೀಸಲಾತಿಯನ್ನು ಕೂಡ ಬಳಸ್ಕೊಳ್ಳೋದಕ್ಕೆ ಅವಕಾಶ ಇದ್ದಂಥ ಸಂದರ್ಭದಲ್ಲಿ ಮತ್ತೊಂದು ಧರ್ಮಕ್ಕೆ ಹೋಗಿ ಈ ಮೀಸಲಾತಿಯನ್ನು ಕಳೆದುಕೊಂಡು ಮತ್ತೆ ಅತಂತ್ರ ಸ್ಥಿತಿ ಆಗಬಾರ್ದು ಅನ್ನುವಂಥ ಕಾಳಜಿ ನಂದು. ಎಲ್ಲಿ ಕಳ್ಕೊತಾರೆ ಅವರು? ಈಗ ಕ್ರಿಶ್ಚಿಯನ್ ಧರ್ಮಕ್ಕೆ ಮತಾಂತರ ಆಗಿ ಅಲ್ಲೂ ಮತ್ತೆ ದಲಿತ ಮೀಸಲಾತಿಯನ್ನು ಪಡ್ಕೊಳ್ತಾರೆ. ಎಲ್ಲಿ ಕಳ್ಕೊಂಡಿದ್ದಾರೆ? ದಲಿತ ಮೀಸಲಾತಿ ಅನ್ನುವಂಥದ್ದನ್ನು ಕೊಡಬಾರ್ದು ಅನ್ನೋದಕ್ಕೆ ಅರುಣ್ ಮಿಶ್ರಾ ಅನ್ನುವಂಥದ್ದು ಈಗಾಗಲೇ ಒಂದು ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದೆ. ಆಯ್ತು, ಅಂದರೆ ನೀವು ಆನ್ ರೆಕಾರ್ಡ್ ಮತಾಂತರ ಆಗಿರೋದಿಲ್ಲ. ನೀವು ಸರ್ಟಿಫಿಕೇಟ್, ಜಾತಿ ಸರ್ಟಿಫಿಕೇಟ್ ದಲಿತ ಅಂತಿರುತ್ತೆ, ಆಚರಣೆ ಕ್ರಿಶ್ಚಿಯನ್ ಇರುತ್ತೆ. ಅಂದರೆ ಆ ರೀತಿ ಆದ ಇದರ ಪರಿಸ್ಥಿತಿ ಮುಂದೆ ಯಾವತ್ತೋ ಒಂದಿನ ಬರ್ಬೋದು. ಇವತ್ತು ಈ ಪರಿಸ್ಥಿತಿ ಇಲ್ದಿರ್ಬೋದು. ಓಕೆ, ನಾಳೆ ಇನ್ನೊಂದು ಯಾವುದೋ ಒಂದು ಸರ್ಕಾರ, ಇನ್ನೊಂದು ವ್ಯವಸ್ಥೆ ಬಂದಾಗ ಅದ್ರ ಪರಿಣಾಮಕಾರಿಯಾಗಿ ಜಾರಿಗೆ ತಂದಾಗ ನಮ್ಮ ಮಕ್ಕಳಿಗೆ ಸಂವಿಧಾನಾತ್ಮಕವಾಗಿರುವಂಥ ಹಕ್ಕುಗಳಿಂದ ಆಗ್ತಾರೆ ಅನ್ನುವಂಥ ಆತಂಕ ನಮ್ಮದಿದೆ. ಎಸ್. ಹಾಗಾಗಿ ನಾನು ಮೊದಲೇ ಹೇಳಿದೆ, ಎಲ್ಲಿ ಕಳ್ಕೊಂಡಿದ್ವಿ ಅಲ್ಲಿ ನಾವು ಹುಡ್ಕೋಬೇಕು ಅಂತೇಳಿ. ಸೊ ನೀವು ಹೇಳೋದು ಮತಾಂತರವಾದ ದಲಿತರಿಗೆ ಮೀಸಲಾತಿ ಕೊಡೋದು ಬೇಡ ಅಂತೀರಿ? ಅದು ನಾನು ಕೊಡೋದು ಬೇಡ ಅಂತ ಹೇಳದೇ ಇದ್ರು ನಿಮ್ಮ ಅಭಿಪ್ರಾಯ ಕೇಳ್ತಾ ಇದ್ದೀನಿ ನಾನು. ನನ್ನ ಅಭಿಪ್ರಾಯನೂ ಕೂಡ ಅದೇ ಇದೆ. ಎಸ್, ಕೊಡಬಾರ್ದು. ನೀವು ಅಂದರೆ ನೀವು ದಲಿತರಾಗಿ ಇದ್ಕೊಂಡ್ರೆ ದಲಿತರ ಮೀಸಲಾತಿ ತಗೊಳ್ಳಿ. ಹೌದು, ತಗೊಳ್ಳಿ. ಕ್ರಿಶ್ಚಿಯನ್ರು ಅಂದ್ಕೊಂಡು ಮತ್ತೆ ದಲಿತರ ಮೀಸಲಾತಿ ಅಲ್ಲಿ ಮೀಸಲಾತಿ ಇದೆಯಲ್ಲ, ಅಲ್ಲಿಯ ಮೀಸಲಾತಿ ಅಲ್ಲಿ ತಗೊಳ್ಳಿ ಅಂತ. ಎಸ್ ಎಸ್, ಅದನ್ನೇ ತಗೊಳ್ಳಿ ಅಂತೇಳಿ. ಓಕೆ, ನೀವು ಇಲ್ಲಿ ಈ ಹೆಸರು ಹೇಳ್ಕೊಂಡು ಅಲ್ಲಿ ಆ ಮೀಸಲಾತಿಗೆ ಅರ್ಜಿ ಹಾಕಿ ಅವರು ಇಲ್ಲ ನಿಮ್ಮದು ಅದು ಅಲ್ಲಿ ತಗೊಳ್ಳಿ ಅಂತ ಹೇಳೋದು, ಮತ್ತು ಇವರೇ ನೀನು ಅಲ್ಲಿ ಹೋಗಿದ್ಯಾ ನೀನು ಆ ಮೀಸಲಾತಿ ತಗೊಳ್ಳಿ ಅಂತ ಹೇಳೋದು, ಕೊನೆಗೆ ಅದು ಇಲ್ಲ ಇದು ಇಲ್ಲ. ಈ ಗೊಂದದಲ್ಲಿ ಭಾಳ ಜನ ಇದ್ದಾರೆ ನಮ್ಮಲ್ಲಿ. ಎಸ್, ಇವರು ಅತಂತ್ರ ಪರಿಸ್ಥಿತಿನಲ್ಲಿದ್ದಾರೆ, ಯಾವುದೇ ಸೌಲಭ್ಯಗಳಿಲ್ಲದೆ ಇದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ. ಈ ಗೊಂದಲ ಆತಂಕ ನಿವಾರಣೆ ಆಗೋದು ಬೇಡ. ಒಂದು ಕಡೆ ಸ್ಪಷ್ಟವಾಗಿ ನಮ್ಮ ಜೀವನವನ್ನು ಕಟ್ಕೊಳ್ಳೋಣ ಈ ಸಮಾಜದಲ್ಲಿ ಅಂಥೇಳಿ. ಮತಾಂತರ ಬೇಡ ಅಂತ ಸಂದೇಶ. ಮತಾಂತರ ಬೇಡ ಅನ್ನುವಂಥದ್ದು ನನ್ನ ಒಂದು ಸ್ವಾರ್ಥ ಭಾವನೆ. ಮತಾಂತರ ಆಗ್ತೀನಿ ಅನ್ನೋದಕ್ಕೆ ನಿಮ್ಮ ಮುಕ್ತವಾಗಿರುವಂಥ ಸ್ವಾತಂತ್ರ್ಯಕ್ಕೆ ನನ್ನ ಬೆಂಬಲ. ಆದರೆ ಆಸೆಗಳ ಮೂಲಕ ಮತಾಂತರ ಮಾಡ್ತೀರಿ ಅನ್ನೋದಕ್ಕೆ ನನ್ನ ವಿರೋಧ. ನೀವು ಹೇಳಿರೋದು ಕರೆಕ್ಟ್ ಇದೆ. ಮತಾಂತರ ಆಗೋರಿಗೆ, ಅವರು ಸ್ವಇಚ್ಛೆಯಿಂದ ಆಗೋರಿಗೆ ನಂದು ಅಭ್ಯಂತರ ಇಲ್ಲ. ಮತಾಂತರ ಬಲವಂತ ಮಾಡಿ ಮಾಡೋರಿಗಿಂತ ನಮ್ಮ ಅಭ್ಯಂತರ ಇದೆ ಅನ್ನೋದಕ್ಕೂ ಸ್ಪಷ್ಟನೆ ಕೊಟ್ಟಿದ್ದೀರ ನೀವು ಆಲ್ರೆಡಿ. ಅಂದರೆ ಅವ್ರು ಹೇಳ್ತಾ ಇರೋದು ನಿಮ್ಮ ಸ್ಪಷ್ಟ ಆಲೋಚನೆ ಇರಬೇಕು. ಇಂಥ ಕಾರಣಕ್ಕಾಗಿ ನಾನು ಈ ಜಾತಿ ಬಿಟ್ಟು ಈ ಧರ್ಮಕ್ಕೆ ಹೋಗ್ತೀನಿ ಅಂತ ಸ್ಪಷ್ಟ ಆಲೋಚನೆ, ಆತ್ಮಸಾಕ್ಷಿಯಿಂದ ನಿರ್ಧಾರ ತಗೊಂಡು ಆಗೋದಿದ್ರೆ ಆಗಿ, ಯಾರದೋ ಆಮಿಷಕ್ಕೆ, ಯಾರದೋ ಬೆದರಿಕೆಗೆ ಬಿದ್ದು ಮತಾಂತರ ಆಗಬೇಡಿ ಅಂತ ಅವ್ರು ಹೇಳ್ತಾ ಇರೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.